ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ನಮ್ಮ ಕ್ರಾಂತಿಕಾರಿ ಬಸವಣ್ಣವರ ಬಗ್ಗೆ ಒಂದೆರಡು ಮಾತುಗಳನ್ನು ನನ್ನ ಒಂದು ಸಣ್ಣ ಪ್ರಯತ್ನದೊಂದಿಗೆ ಈ ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತಿದ್ದೀನಿ. ಅವರು ಯಾವ ರೀತಿ ಲಿಂಗೈಕ್ಯರಾದರು, ಎಲ್ಲಿ ಲಿಂಗೈಕ್ಯರಾದರು ಮತ್ತು ಅವರ ಜೀವನ ಚರಿತ್ರೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸ್ತಾ ಇದ್ದೀನಿ. ಇವರ ಜನನ ಮತ್ತು ಬಾಲ್ಯದ ಬಗ್ಗೆ ಬಂದರೆ, ಇವರು ಕ್ರಿಸ್ತಶಕ 1134ರಲ್ಲಿ ಈಗಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾ ಇದ್ದಾರೆ. ಒಂದಷ್ಟು ಮಂದಿ ಕೂಡ ಇವರ ತಾಯಿಯ ತವರು ಮನೆಯಾದ ಇಂಗಳೇಶ್ವರದಲ್ಲಿ ಹುಟ್ಟಿದ್ದಾರೆ ಎಂದು ಕೂಡ ನಂಬಿದ್ದಾರೆ. ಇವರ ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ. ಇವರು ವೈದಿಕ ಸಂಸ್ಕೃತಿ ಆಚರಣೆಗಳಿಗೆ ವಿರೋಧವಾಗಿದ್ದರು. ಇವರ ಅಕ್ಕ ನಾಗಲಾಂಬಿಕೆ ಮತ್ತು ಭಾವ ಶಿವಸ್ವಾಮಿಯ ನೆರಳಿನಲ್ಲಿ ಇವರ ಬಾಲ್ಯವನ್ನು ಕಳೀತಾರೆ. ಇವರು ಒಂದಷ್ಟು ತಾರತಮ್ಯಗಳಿಂದ ಬೇಸರವಾಗಿ ತಮ್ಮ ಮನೆಯನ್ನು ಬಿಟ್ಟು ಹೋಗುತ್ತಾರೆ. ಇವರ ಬಾಲ್ಯದಲ್ಲಿಯೇ ತಮ್ಮ ಮನೆಯನ್ನು ಬಿಟ್ಟು ಹೋಗ್ತಾರೆ. ಇದೇ ಸಮಯದಲ್ಲಿ ಇವರು ಮನೆ ಬಿಟ್ಟು ಹೋಗುವ ಮೊದಲು ಇವರ ಮನೆಯಲ್ಲಿ ಜನಿವಾರವನ್ನು ಹಾಕಲು ನೋಡಿದಾಗ, ಇವರು ನನಗಿಂತ ದೊಡ್ಡವಳು ನನ್ನ ಅಕ್ಕ, ಅವರಿಗೆ ಜನಿವಾರವನ್ನು ಹಾಕಿ ಎಂದಾಗ ಇವರ ಮನೆಯವರು, ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಜನಿವಾರವನ್ನು ಹಾಕುವ ಸಂಪ್ರದಾಯವಿಲ್ಲ. ಇಲ್ಲಿ ನೀವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಇದು ಲಿಂಗ ತಾರತಮ್ಯದ ಸಂಕೇತವಾಗಿದೆ. ಅದಕ್ಕೆ ಬಸವಣ್ಣವರು ನಿಮ್ಮ ಸಹವಾಸ ಬೇಡ ಎಂದು ಸೀದಾ ಕೂಡಲ ಸಂಗಮಕ್ಕೆ ಹೊರಟರು. ಇದಕ್ಕೆ ಕಾರಣ ಲಿಂಗ ತಾರತಮ್ಯ, ಜಾತಿ ವ್ಯವಸ್ಥೆ ಹಾಗೂ ಅನೇಕ ಆಚರಣೆಗಳ ಬಗ್ಗೆ ಬೇಸರವಾಗಿ ಬಸವಣ್ಣವರಿಗೆ ಇವರು ಸೀದಾ ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಇದಾದ ಮೇಲೆ ತಾಯಿಯ ಕಡೆ ಸಂಬಂಧವಾಗಿದ್ದ ನಾಗಲಾಂಬಿಕೆ ಎಂಬುವರನ್ನು ಬಸವಣ್ಣವರು ಮದುವೆ ಆಗ್ತಾರೆ. ಈಕೆ ಯಾರೆಂದರೆ ರಾಜ 2ನೇ ಬಿಜ್ಜಳನ ಪ್ರಧಾನಮಂತ್ರಿಯ ಮಗಳಾಗಿದ್ದಳು. ಬಸವಣ್ಣವರು 2ನೇ ಮದುವೆಯಾಗಿದ್ದರು ಎಂದು ಕೂಡ ಹೇಳುತ್ತಾರೆ. ಬಸವಣ್ಣವರು ನಂತರ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗುವುದರ ಮೂಲಕ ಜೊತೆಗೆ ಮಹಾ ಧರ್ಮದ ಕ್ರಾಂತಿಯ ಕಡೆಗೆ ಹೆಜ್ಜೆ ಹಾಕುತ್ತಾ ಹೋಗ್ತಾರೆ. ದೇವರು ಗುಡಿ, ದೇವಸ್ಥಾನ, ಗುಹೆಗಳಲ್ಲಿ ಇಲ್ಲ, ಬದಲಾಗಿ ನಮ್ಮ ದೇಹದಲ್ಲಿ ನಮ್ಮ ಆತ್ಮವೇ ದೇಗುಲ ಎಂದು ಹೇಳುತ್ತಾರೆ. ನಮ್ಮ ದೇಹವೇ ದೇಗುಲ, ಆತ್ಮವೇ ದೇವರು ಅನ್ನೋ ನಂಬಿಕೆಯಾಯಿತು ಬಸವಣ್ಣವರಿಗೆ. ಯಾವುದೇ ಒಬ್ಬ ಮನುಷ್ಯ ದುಡಿದು ಶ್ರಮ ವಹಿಸಿ ಬದುಕನ್ನು ಸಾಗಿಸಬೇಕು. ಸೋಂಬೇರಿಯಾಗದೆ ಪರರ ವಸ್ತು ಹಾಗೂ ಹಿಂಸೆ, ಪರರಿಗೆ ನೋವುಂಟು ಮಾಡುವುದು ಮತ್ತು ಕಳ್ಳತನ, ದರೋಡೆ ಇವೆಲ್ಲ ಮಾಡಬಾರದು ಎಂದು ಹೇಳುತ್ತಾರೆ. ಮತ್ತು ಇವೆಲ್ಲವನ್ನು ಬಿಟ್ಟು ಬದುಕುವುದೇ ಒಂದು ಮನುಷ್ಯ ಮತ್ತು ಧರ್ಮವೆಂದು ಸಾರುತ್ತಾರೆ. 12ನೇ ಶತಮಾನವನ್ನು ಒಂದು ಸಂಕ್ರಮಣ ಕಾಲವೆಂದು ಕರೆಯುತ್ತಾರೆ. ಯಾಕೆಂದರೆ ಬಸವಣ್ಣವರಂಥ ಅನೇಕ ಶಿವಶರಣರು, ವಚನಕಾರರು ಕೂಡ ಯಾವುದೇ ಜಾತಿಗಳನ್ನು ಒಳಗೊಂಡದೆ ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಇಟ್ಟುಕೊಂಡು ಎಲ್ಲರೂ ಕೂಡ ಕವಿಗಳಾಗಿ ಒಂದೇ ಎಂಬ ಭಾವನೆಯನ್ನು ರೂಪಿಸಿಕೊಳ್ತಾರೆ. ಇದು ಬಸವಣ್ಣವರ ಒಂದು ಶ್ರಮ ಎಂದು ಹೇಳಬಹುದು. ನಂತರ ಬಸವಣ್ಣವರು ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ. ಇದರಲ್ಲಿ ಅಂತರ್ಜಾತೀಯ ಒಂದು ವರರನ್ನು ಮದುವೆಯಾಗುವುದರ ಮೂಲಕ ಇವರನ್ನು ವಿವಾಹ ಮಾಡ್ತಾರೆ. ಇದಕ್ಕೆ ಅನೇಕ ವಿರೋಧಗಳು ಕೂಡ ಕಂಡುಬರ್ತವೆ. ಇದರ ಸಲುವಾಗಿ ಬಿಜ್ಜಳ ರಾಜ ಏನು ಮಾಡ್ತಾನಂದರೆ, ಅನೇಕ ತನ್ನ ಸೈನಿಕರನ್ನು ಒಟ್ಟುಗೂಡಿಸಿ ಅನೇಕ ಶಿವಶರಣರ ಮೇಲೆ ಹಲ್ಲೆಗಳನ್ನು ಮಾಡುವುದು ಈ ರೀತಿಯಾಗಿ ಶೋಷಣೆಯನ್ನು ಮಾಡ್ತಾರೆ. ನಂತರ ಇವರು ಕ್ರಿಸ್ತಶಕ 1166ರಲ್ಲಿ ಅಂದರೆ 63ನೇ ವಯಸ್ಸಿನಲ್ಲಿ ಶ್ರವಣ ಶುಭ ಪಂಚಮಿಯಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗ್ತಾರೆ. ಮತ್ತು ಅನೇಕ ರಾಜಕಾರಣಿಗಳು ಕೂಡ ಇದರ ವಿರುದ್ಧ ಹೋಗ್ತಾರೆ. ಇವರು ಲಿಂಗೈಕ್ಯರಾಗಿಲ್ಲ, ಒಂದು ಉತ್ತಮ ಸಮಾಜವನ್ನು ಮತ್ತು ಜಾತಿ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿದ ವ್ಯಕ್ತಿಗಳು ಲಿಂಗೈಕ್ಯರಾಗುವುದಿಲ್ಲ ಎಂದು ಅನೇಕ ರಾಜಕಾರಣಿಗಳು ಕೂಡ ಇದರ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಇಷ್ಟೆಲ್ಲ ಕೇಳಿದ ನಂತರ ಇಂಥ ಒಳ್ಳೆಯ ಸಮಾಜ ಸುಧಾರಕರು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕನ್ನಡ ನಾಡಿನಲ್ಲಿ ಬಾಳಿ ಬದುಕಿದ್ದಾರೆ, ಒಂದು ಉತ್ತಮ ಸಮಾಜವನ್ನು ರೂಪಿಸಿದ್ದಾರೆ. ಅದನ್ನು ನಾವು ಕಾಪಾಡಿಕೊಂಡು ಒಂದು ಉತ್ತಮ ಸಮಾಜವನ್ನು ನಿರ್ಮಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಳಗೆ ಸಿಗೋಣ. ಬಾಯ್ ಬಾಯ್.